ನಂಬಲ್ಲ ಅಂತಾನೆ. ನಾನು ಸಾಕ್ಷಿನ ನನ್ನ ಕೈಲಿ ಹಿಡ್ಕೊಂಬಂದಿದ್ದೀನಿ. ನನ್ನ ತಂಗಿ ಕಿಡ್ನಾಪ್ ಆದಾಗ ಇದೆ ಕಿಡ್ನಾಪರ್ ಹಾಕೊಂಡಿದ್ದ ಮಾಸ್ಕು, ಯೂಸ್ ಮಾಡಿದ ಫೋನು. ಇದೇ ಫೋನಿಂದ ಅವ್ರು ನನಗೆ ಫೋನ್ ಮಾಡಿ ಹೆದರ್ಸಿದ್ರು. ನನ್ನ ಮದುವೆ ಆಗುವಂತ ಒತ್ತಾಯ ಮಾಡಿದ್ರು. ಇದೆಲ್ಲ ಅವ್ರ ವಾರ್ಡ್ರೋಬಲ್ಲಿ ಸಿಕ್ಕಿದ್ದು. ಅದು ಸಿಕ್ಕ ಮಾತ್ರಕ್ಕೆ ಅದು ಏಜೇದು ಅಂತ ಹೇಗೆ ಹೇಳ್ತೀರಾ? ನಿಮ್ ನಂಬರೇ ಆಗಿರ್ಬೋದಲ್ಲ? ಹೌದು, ನಿಮ್ ನಂಬರ್ಗೆ ನೀವೇ ಫೋನ್ ಮಾಡ್ಕೊಂಡಿರ್ಬೋದಲ್ವಾ? ಈಗ ಏಜೆ ಹೆಸರಿಗೆ ಮಸಿ ಬಳಿಯಕ್ಕೆ ನೀವೇ ಇದನ್ನ ತಗೊಂಡ್ಬಂದು ಯಾಕೆ ಏಜೆ ಕಬೋರ್ಡಲ್ಲಿ ಇಟ್ಟಿರಬಾರ್ದು? ಕರೆಕ್ಟಾಗಿ ಹೇಳ್ದೆ ಅಕ್ಕ. ಏಜೆ ಮುಖಕ್ಕೆ ಮಸಿ ಬಳಿಬೇಕು ಅಂತ ನೀನೇ ಯಾಕೆ ಕತೆ ಕಟ್ಟಿರಬಾರ್ದು? ಹಾಗೆ ಮಾಡೋ ಹಾಗಿದ್ರೆ ನಾನು ಇಷ್ಟು ದಿನ ಕಾಯ್ಬೇಕಾಗಿತ್ತಾ? ಈ ಮನೆಗೆ ಬಂದು ನೀವ್ ಕೊಡೋ ಟಾರ್ಚನ್ನ ತಡ್ಕೋಬೇಕಿತ್ತ? ಅವತ್ತೇ ಮದ್ವೆ ಮಂಟಪದಲ್ಲಿ ಎಲ್ರೂ ಮುಂದೆ ನಾನು ಹೇಳ್ಬೋದಿತ್ತು ತಾನೆ. ಬಟ್ ಅವ್ರ ರೂಮಲ್ಲಿ ನನಗೆ ಸಾಕ್ಷಿ ಸಿಕ್ಕಿದ್ದಕ್ಕೆ ನಾನು ಇಷ್ಟೆಲ್ಲ ಮಾತಾಡ್ತಿರೋದು. ಅವತ್ ಏಜೆ ಹೆಂಡತಿ ಆದ್ರೆ ಸುಖದ ಸುಪ್ಪತ್ಕೆಲ್ ಮೆರೆಸ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ರೋ ಏನೋ. ಇಲ್ಲಿ ಬಂದ ಮೇಲೆ ಗೊತ್ತಾಗಿರುತ್ತೆ ತಪ್ಪು ಮಾಡಿದವ್ರಿಗೆ ಸಿಗೋ ಸ್ಥಾನ ಎಂತದ್ದು ಅಂತ. ಅದಕ್ಕೆ ನಿಮ್ದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡಕ್ಕೆ ಏಜೆ ಮೇಲೆ ಹಾಕ್ತಾ ಇದ್ದೀರಾ. ಇಷ್ಟಕ್ಕೂ ನೀನ್ ಹೇಳ್ದಾಗೆ ಮಾಡಿದ್ರು ಅಂದ್ರೆ ಸಾಕ್ಷಿನ ಯಾರಾದ್ರೂ ಹತ್ರದಲ್ಲೇ ಇಟ್ಕೋತಾರ? ಆವತ್ತೇ ಅದನ್ನ ನಾಶ ಮಾಡಿರ್ತಾರೆ. ಮುಂದೆನೂ ಇದೇ ತರ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ಕೊಳಕ್ ಇಟ್ಕೊಂಡಿರ್ಬೋದಲ್ವಾ? ಸಾಕು, ನೀವಿನ್ ಏನೇ ಹೇಳಿದ್ರು ನಾವು ನಂಬಲ್ಲ. ಏಜೆ ಏನು ಅಂತ ಏನಪ್ಪ ಇದು? ನಿನ್ ಹೆಂಡತಿ ಮನೆ ಬಿಟ್ಟು ಹೋಗ್ತಿದ್ದಾಳೆ, ನೀ ಏನು ಹೇಳ್ತಾನೂ ಇಲ್ಲ, ಅವಳನ್ನ ತಡಿತಾನೂ ಇಲ್ಲ. ನಾನಾಗಲೇ ಹೇಳಿದ್ನಲ್ಲಮ್ಮ, ಮೂರ್ಖರ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ರಾಮ್, ಲೀಲಾ, ಮನೆ ಬಿಟ್ಟು ಹೋಗ್ಬಿಟ್ಯಾ? ಅದು ಈ ದೇವ್ ಪರ್ಮಿಷನ್ ಇಲ್ದೆ. ವಾವ್, ವೆರಿ ಗುಡ್. ಅದು ಹೇಗೆ ಮನೆ ಬಿಟ್ಟು ಹೋದೆ ಲೀಲಾ ನೀನು? ನೀನು ಆ ಏಜೆ, ನಿನ್ನ ತಂಗಿ ಚುಕ್ಕಿ, ನೀವೆಲ್ಲ ಒಂಥರ ನಾನು ಕ್ರಿಯೇಟ್ ಮಾಡಿರೋ ಸಿಚುಯೇಷನ್ನ ಗೊಂಬೆಗಳಿದ್ದ ಹಾಗೆ. ನೀನಾಗಿ ನೀನು ಡಿಸೈಡ್ ಮಾಡೋವಂಥ ರೈಟ್ಸು ನಿನಗಿಲ್ಲ ಲೀಲಾ, ನಿನಗಿಲ್ಲ. ನನ್ನ ಕೆನ್ನೆಗೆ ಹೊಡೆದಿದ್ದೆ ಅಲ್ಲ ಏಜೆ ನೀನು,
ಅದು ನನ್ನ ಸ್ಟೇಷನಲ್ಲಿ ನಿನ್ನನ್ನು ಸುಮ್ಮನೆ ಬಿಟ್ಬಿಡ್ತೀನ ಏಜೆ? ನಿನ್ನನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಈ ದೇವ್ ಮೈ ಮುಟ್ಟೋರು ಯಾರು ಉಳ್ದಿಲ್ಲ. ನೀನ್ ನನ್ನ ಮೈ ಮುಟ್ಟಿದ್ಯಾ, ಖೇಲ್ ಖತಮ್, ನಾಟಕ ಬಂದ್. ಏಜೆ, ನೀನ್ ನನಗೆ ಒಂದು ಸರ್ತಿ ಹೊಡೆದೆ, ಆದರೆ ನಾನು ನಿನಗೆ ಲೈಫ್ ಲಾಂಗ್ ಹೊಡಿತಾನೆ ಇರ್ತೀನಿ. ಮುಟ್ಟು ನೋಡ್ಕೋಬೇಕು, ಹಾಗೆ ಹೊಡಿತೀನಿ. ಆದರೆ ಹೊಡೆದಿದ್ದು ಈ ದೇವ್ ಅಂತ ನಿನಗೆ ಗೊತ್ತೇ ಆಗಲ್ಲ. ಚುಕ್ಕಿ ತಲೆ ಕೆಡಿಸಿ ನನ್ನ ನೆಮ್ಮದಿನ ಹಾಳು ಮಾಡಿ ನಿನ್ನ ಪಾಡಿಗೆ ನೀನು ಅಂತಿಂಗ್ ಮನೆ ಬಿಟ್ಟು ಹೊರಟೋದ್ರೆ ನಾನು ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ ಲೀಲಾ? ಚಾನ್ಸೇ ಇಲ್ಲ. ನೋಡ್ತಿರೋ ಏನು ಮಾಡ್ತೀನಿ. ಈ ಏಜೆ ಈ ಮಾಸ್ನ ಹಾಕೊಂಡು ನನ್ನ ತಂಗಿನ ಕಿಡ್ನಾಪ್ ಮಾಡಿದ್ರು. ಅವ್ರನ್ನ ಅರೆಸ್ಟ್ ಮಾಡಿಸ್ತೀನಿ. ನನ್ನ ಕೈಯಲ್ಲಿ ಸಾಕ್ಷಿ ಇದೆ. ನೀವಿಷ್ಟು ಕೀಳ್ಮಟ್ಟ ಕೇಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಮಾಧಾನ ಆಯ್ತಾ ಅಂದ್ರ? ಆ ಹುಡುಗಿ ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ಹೋತಲ್ಲ, ಈಗ ನಿನಗೆ ಸಮಾಧಾನ ಆಯ್ತಾ? ಅಯ್ಯೋ ಹ್ಯಾಪಿ ನಾವು. ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಕೋಪ ಆಯ್ತಿದ್ರೆ ನೀನು ನನ್ನ ಮೇಲೆ ಬೇರೆ ಥರ ತೀರಿಸ್ಕೊಂಬೋದಾಯ್ತು. ಬಟ್ ದಿಸ್ ನೋ, ಐ ಡೋಂಟ್ ಡಿಸರ್ವ್ ದಿಸ್. ಐ ಡೆಫಿನೆಟ್ಲಿ ಡೋಂಟ್ ಡಿಸರ್ವ್ ದಿಸ್.